ತಾಯಿಯಾಗಿ ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ, ಇಟ್ಕೊಬಿಡು ಅವ್ರನ್ನ ಗಟ್ಟಿಗೆ ಅಂತ. ತಾಯಿ ಆದೇಶ, ಅವ್ರ ಮಾರ್ಗದರ್ಶನ. ರಾಘವೇಂದ್ರ ಸ್ವಾಮಿಗಳನ್ನ ಬ್ಲೈಂಡಾಗಿ ನಂಬಿದೆ. ನಾನು ಯಾಕೆ ಬ್ಲೈಂಡಾಗಿ ನಂಬಿದೆ ಅಂತ ಹೇಳ್ತೀನಿ ಅಂದರೆ, ತುಂಬ ಜನ ನಂಗೆ ಆನ್ಲೈನಲ್ಲಿ ಪ್ರಶ್ನೆ ಮಾಡ್ತಾರೆ. ಸರ್, ನಾವು ರಾಘವೇಂದ್ರ ಸ್ವಾಮಿಗಳು ನಮಸ್ಕಾರ ಹಾಕ್ತೀವಿ, ಪ್ರದಕ್ಷಿಣೆ ಹಾಕ್ತೀವಿ, ಹೋಗಿ ಬಂದ್ವಿ, ನಮಗೇನೂ ಆಗಿಲ್ಲ. ಆ ಅನುಮಾನಗಳಿರಬಾರ್ದು, ಯಾವುದೇ ಕಾರಣಕ್ಕೂ ಇರಬಾರ್ದು. ನೀವು ಯಾವುದಾದ್ರು ಒಂದು ಎಕ್ಸಾಮ್ ಬರೀಬೇಕು ಅಂದರೆ, ನೀವು ಸ್ಕೂಲಿಗೆ ಸೇರಿದ ತಕ್ಷಣ ನಿಮಗೆ ಪ್ರಶ್ನೆ ಪತ್ರಿಕೆ ಕೊಡೋದಿಲ್ಲ. ಅದಕ್ಕೂ ಸಮಯ ಸಂದರ್ಭ ಅಂತ ಇದೆ. ನಿಮಗೆ ಬಿಗಿನಿಂಗಿಂದ ಪಾಠ ಮಾಡಿ ಒಂದು ಪ್ರೀ ಎಕ್ಸಾಮಿನೇಷನ್ ಅಂತ ಮಾಡಿ ಲಾಸ್ಟಿಗೆ ರಿಸಲ್ಟ್ ಕೊಡ್ತಾರೆ ಎಕ್ಸಾಮ್ದು. ಹಾಗೆ ರಾಯರು ಕೂಡ ನಿಮ್ಮನ್ನು ಭಾಳ ತೀಕ್ಷ್ಣವಾಗಿ ಗಮನಿಸ್ತಾರೆ. ನಿಮ್ಮಲ್ಲಿರೋ ಕ್ಲೇಶಗಳೇನಾದ್ರು ಇತ್ತು ಜನ್ಮಾಂತರದ್ದು, ಅದನ್ನು ಫಸ್ಟ್ ತೊಳಿತಾರೆ. ನಿಮ್ಮನ್ನು ಭಾಳ ಪರಿಶುದ್ಧರಾಗಿ ಮಾಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ಮಗು ಮಾಡ್ತಾರೆ. ಆಮೇಲೆ ಅವರು ತಾಯಿ ಆಗ್ತಾರೆ, ಎತ್ಕೊಬಿಡ್ತಾರೆ. ಅದಕ್ಕೆ ಸಮಯ ಬೇಕಲ್ವಾ? ಇದು ನನ್ನ ತಾಯಿಯಾಗಿ ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ, ಇಟ್ಕೊಬಿಡು ಅವ್ರನ್ನ ಗಟ್ಟಿಗೆ ಅಂತ. ತಾಯಿ ಆದೇಶ, ಅವ್ರ ಮಾರ್ಗದರ್ಶನ. ರಾಘವೇಂದ್ರ ಸ್ವಾಮಿಗಳನ್ನ ಬ್ಲೈಂಡಾಗಿ ನಂಬಿದೆ. ನಾನು ಯಾಕೆ ಬ್ಲೈಂಡಾಗಿ ನಂಬಿದೆ ಅಂತ ಹೇಳ್ತೀನಿ ಅಂದರೆ, ತುಂಬ ಜನ ನಂಗೆ ಆನ್ಲೈನಲ್ಲಿ ಪ್ರಶ್ನೆ ಮಾಡ್ತಾರೆ. ಸರ್, ನಾವು ರಾಘವೇಂದ್ರ ಸ್ವಾಮಿಗಳು ನಮಸ್ಕಾರ ಹಾಕ್ತೀವಿ, ಪ್ರದಕ್ಷಿಣೆ ಹಾಕ್ತೀವಿ, ಹೋಗಿ ಬಂದ್ವಿ, ನಮಗೇನೂ ಆಗಿಲ್ಲ. ಆ ಅನುಮಾನಗಳಿರಬಾರ್ದು, ಯಾವುದೇ ಕಾರಣಕ್ಕೂ ಇರಬಾರ್ದು. ನೀವು ಯಾವುದಾದ್ರು ಒಂದು ಎಕ್ಸಾಮ್ ಬರೀಬೇಕು ಅಂದರೆ, ನೀವು ಸ್ಕೂಲಿಗೆ ಸೇರಿದ ತಕ್ಷಣ ನಿಮಗೆ ಪ್ರಶ್ನೆ ಪತ್ರಿಕೆ ಕೊಡೋದಿಲ್ಲ. ಅದಕ್ಕೂ ಸಮಯ ಸಂದರ್ಭ ಅಂತ ಇದೆ. ನಿಮಗೆ ಬಿಗಿನಿಂಗಿಂದ ಪಾಠ ಮಾಡಿ ಒಂದು ಪ್ರೀ ಎಕ್ಸಾಮಿನೇಷನ್ ಅಂತ ಮಾಡಿ ಲಾಸ್ಟಿಗೆ ರಿಸಲ್ಟ್ ಕೊಡ್ತಾರೆ ಎಕ್ಸಾಮ್ದು. ಹಾಗೆ ರಾಯರು ಕೂಡ ನಿಮ್ಮನ್ನು ಭಾಳ ತೀಕ್ಷ್ಣವಾಗಿ ಗಮನಿಸ್ತಾರೆ. ನಿಮ್ಮಲ್ಲಿರೋ ಕ್ಲೇಶಗಳೇನಾದ್ರು ಇತ್ತು ಜನ್ಮಾಂತರದ್ದು, ಅದನ್ನು ಫಸ್ಟ್ ತೊಳಿತಾರೆ. ನಿಮ್ಮನ್ನು ಭಾಳ ಪರಿಶುದ್ಧರಾಗಿ ಮಾಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ಮಗು ಮಾಡ್ತಾರೆ. ಆಮೇಲೆ ಅವರು ತಾಯಿ ಆಗ್ತಾರೆ, ಎತ್ಕೊಬಿಡ್ತಾರೆ. ಅದಕ್ಕೆ ಸಮಯ ಬೇಕಲ್ವಾ? ಇದು